ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ನೋಡೋಣ ಇವತ್ತಿನ ಅಪ್ಡೇಟ್ ಏನು ಅಂತ. ಜಸ್ಟ್ ನಾವು SSLC ಮತ್ತು PUC ರಿಸಲ್ಟ್ಸ್ ಔಟ್ ಹಾಕಿದೆ. ಸೊ ಯಾರ್ಯಾರು ಪಾಸ್ ಆಗಿದ್ದೀರಾ, ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಸೊ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದ್ರಪ್ಪ, ಇವಾಗ ಜಸ್ಟ್ ನಾವು ಯಾರ್ಯಾರು ಪಾಸ್ ಆಗಿದ್ದೀರಾ ಅವರು PUC ಮತ್ತು ಡಿಗ್ರಿಗೆ ಅಡ್ಮಿಷನ್ ತೊಗೋಬೇಕಾಗತ್ತೆ. ಸೊ ಆ ಡಿಗ್ರಿಗೆ ಅಡ್ಮಿಷನ್ ತೊಗೊಂಡಾದ ನಂತರ ನೀವು ಏನು ಮಾಡಬೇಕಂದ್ರೆ ವೆರಿ ಇಂಪಾರ್ಟೆಂಟ್, ಎರಡು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗತ್ತೆ. ಒಂದು NSP ಮತ್ತು ಒಂದು SSP ಅಂತ. ಸೊ ಇವೆರಡು ಕಡ್ಡಾಯವಾಗಿ ಅಪ್ಲೈ ಮಾಡುವಂತಹ ಸ್ಕಾಲರ್ಶಿಪ್. ಇದು ಗೌರ್ಮೆಂಟಿಂದ ಬರುವಂತಹ ಎರಡು ಸ್ಕಾಲರ್ಶಿಪ್. ಸೊ ಎಲ್ಲರೂ ಕಡ್ಡಾಯವಾಗಿ ಅಪ್ಲೈ ಮಾಡಬೇಕು. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಡೇಟ್ ಮುಗಿಯುವ ಮುಂಚೆನೇ ನೀವು ಎರಡು ಸ್ಕಾಲರ್ಶಿಪ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸೊ ಇದು ಕಡ್ಡಾಯವಾಗಿ ಗೌರ್ಮೆಂಟಿಂದ ಕೊಡುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಮರ್ಯಾದೆನೇ ಯಾರು ಎಲ್ಲರೂ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು. ಸೊ ಅದೇ ನನ್ನ ಈ ವಿಡಿಯೋ ಮಾಡುವಂತಹ ಉದ್ದೇಶ. ಯಾಕಂದರೆ ತುಂಬ ಜನ ಅವರಿಗೆ ಸ್ಕಾಲರ್ಶಿಪ್ ಗೊತ್ತಿರಲ್ಲ. SSLC ಮತ್ತು PUC ಪಾಸ್ ಆದವರು ನೆಕ್ಸ್ಟ್ ಅಡ್ಮಿಷನ್ ತೊಗೊಳ್ತಾ ಇರೋರಿಗೆ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆನೇ ಗೊತ್ತೇ ಇರಲ್ಲ. ಅದಾದ ನಂತರ ಡೇಟ್ ಓವರ್ ಆದ ನಂತರ ಅವರು ರಿಗ್ರೆಟ್ ಮಾಡ್ಕೊತಾರೆ, ನಾನಾದರೂ ಅಪ್ಲೈ ಮಾಡ್ತಿದ್ದೆ, ನನಗಾದರೂ ದುಡ್ಡು ಬರ್ತಿದ್ದೆವು ಅಂತ. ಸೊ ಆ ರಿಗ್ರೆಟ್ನ ನಾನು ಅವರು ಫೀಲ್ ಮಾಡಬಾರ್ದು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ಅಡ್ಮಿಷನ್ ತೊಗೊಳ್ತಿದ್ದೀರಾ, PUC ಆಗಿರಲಿ ಮತ್ತು ನೆಕ್ಸ್ಟ್ ಡಿಗ್ರಿಗಳಿಗಾಗಿರಲಿ, ಸೊ ಎಲ್ಲರಿಗೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಮೆಡಿಕಲ್ ಕೋರ್ಸಸ್ ಆಗಲಿ, ಇಂಜಿನಿಯರಿಂಗ್ ಕೋರ್ಸಸ್ ಆಗಲಿ, ಯಾವುದೇ ಡಿಗ್ರಿ ಕೋರ್ಸಸ್ ಆಗಲಿ ಅವರಿಗೆ ಗೌರ್ಮೆಂಟಿಂದ ಕಡ್ಡಾಯವಾಗಿ ಈ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ ಎರಡು ಸ್ಕಾಲರ್ಶಿಪ್ ಇರುತ್ತೆ, ಒಂದು NSP ಮತ್ತು SSP. ಸೊ ಕೈಂಡ್ಲಿ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕಾಗತ್ತೆ. ಪ್ಲೀಸ್ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಬಿಫೋರ್ ಡೇಟ್ ಮುಗಿಯೋ ಮುಂಚೆನೇ ನೀವು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ನಾನು ಹೇಳ್ತೀನಿ, ಡೇಟ್ಸ್ಗಳನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲಾಸ್ಟ್ ಡೇಟ್ ಯಾವಾಗ, ನೀವು ಯಾವಾಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.